ಅಪ್ಪು ಸಮಾಧಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬರ್ತಾ ಇದ್ದು ಬೆಳಗ್ಗೆ 9 ಗಂಟೆಗೆ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನು ಅವರ ಫ್ಯಾಮಿಲಿಯವರು ಸಲ್ಲಿಸ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಮಕ್ಕಳು ವಿನಯ್ ರಾಜ್ಕುಮಾರ್ ಅಂದ್ರೆ ಇಡೀ ಫ್ಯಾಮಿಲಿ ಯುವರಾಜ್, ರಾಘಣ್ಣ, ಮಂಗಳ, ಧನ್ಯ, ರಾಮ್ಕುಮಾರ್, ಧೀರನ್ ರಾಮ್ಕುಮಾರ್ ಸೇರಿ ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಸಮಾಧಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಪೂಜೆ ಬಳಿಕ ಅನ್ನದಾಸೋಹಕ್ಕೆ ರಾಜ್ ಕುಟುಂಬಸ್ಥರು ಚಾಲನೆ ಕೊಡ್ತಾರೆ. ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳು ಅನ್ನದಾನ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಪ್ಪು ಹೆಸರಲ್ಲಿ ನಡೆಯುತ್ತೆ ಇವೆಲ್ಲವೂ. ಪುನೀತ್ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು 4ನೇ ದಿನಕ್ಕೆ ಕಾಲಿಟ್ಟು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಅಪ್ಪು ನಮ್ಮೊಂದಿಗೆ ಇಲ್ಲ ಅನ್ನುವಂಥದ್ದನ್ನು ಈಗಲೂ ಕೂಡ ಅರ್ಗಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಿಲ್ಲ. ಅದರ ನಡುವೆ ಅವರ 50ನೇ ವರ್ಷದ ಹುಟ್ಟುಹಬ್ಬ ಬಂದೇ ಬಿಟ್ಟಿದೆ. ಅಭಿಮಾನಿಗಳು ಕೇಳಬೇಕಾ, ಜಾತ್ರೆ ಹಬ್ಬ ಮಾಡ್ತಾ ಇದ್ದಾರೆ, ದೇವರ ಹಬ್ಬದಂತೆ ಇವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇದರ ನಡುವೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಅವರ ಇಡೀ ಫ್ಯಾಮಿಲಿ ಅವರು ಬಂದು ಅಪ್ಪು ಸಮಾಧಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಪ್ಪು ಅಂದ ತಕ್ಷಣ ಅಂದ್ರೆ ಅಪ್ಪು ನಮ್ಮೊಂದಿಗೆ ಇಲ್ಲ ಅಂತ ಆಗಿನಿಂದ ಆರಂಭ ಆದ ಈ ಅನ್ನದಾನ ಮತ್ತು ರಕ್ತದಾನ ಶಿಬಿರಗಳು ಇವೆಲ್ಲವೂ ಆಗಿನಿಂದಲೂ ನಡ್ಕೊ ಬರ್ತದೆ. ಇವತ್ತು ಇನ್ನೂ ಕೂಡ ಹೆಚ್ಚಾಗಿ ನಡೆಯುತ್ತೆ ಅಷ್ಟೇ.